ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ವೃತ್ತಗಳು ಅನ್ನೋ ಒಂದು ಪಾಠವನ್ನ ಲಾಸ್ಟ್ ಟೈಮ್ ನಿಮಗ ಸ್ಟಾರ್ಟ್ ಮಾಡಿದ್ದೆ. ವೃತ್ತಗಳು ಅಂದ್ರೆ ಸರ್ಕಲ್ಸ್, ಹೌದಾ? ವೃತ್ತಗಳು ಇದ್ರೊಳಗೆ ನಾನು ನಿಮಗ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳಿದ್ದೆ. ವೃತ್ತಗಳೊಳಗ ಏನೇನು ತ್ರಿಜ್ಯ, ಜಾ ಅಂದ್ರೇನು, ವ್ಯಾಸ ಅಂದ್ರೇನು, ಹೌದಾ? ಅದ್ರ ಜೊತೆಗೆ ಸ್ಪರ್ಶಕ, ಛೇದಕ ಇವೆಲ್ಲ ನಾನು ನಿಮ್ಗ ಲಾಸ್ಟ್ ಟೈಮ್ ಹೇಳಿದ್ದೆ. ಈಗ ಅದ್ರದ್ದು ಒಂದು ಥೇರಮ್ನು ಕೂಡ ನಾನು ಹೇಳಿದ್ದೆ. ಯಾವ ಥೇರಮ್ ಹೇಳ್ರಿ? ಅದು ವೆರಿ ವೆರಿ ಇಂಪಾರ್ಟೆಂಟ್ ಥೇರಮ್. ಅದು ಏನಂದ್ರ, ಒಂದು ವೃತ್ತದ ಸ್ಪರ್ಶಕವು ಆ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ, ಆ ವೃತ್ತದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ನಾವು ಸಾಧಿಸಿದ್ವಿ. ಏನು ಸಾಧಿಸಿದ್ವಿ ಹೇಳ್ರಿ? OP ಪರ್ಪೆಂಡಿಕ್ಯುಲರ್ ಟು XY ಅನ್ನೋ ಒಂದು ರಿಸಲ್ಟ್ ಅನ್ನ ಸಾಧಿಸಿದ್ವಿ. ನಾ ಯಾಕದ ಈ ಥೇರಮ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಅದೊಂದು ಥೇರಮ್. ಇವತ್ತು ಇನ್ನೂ ಒಂದು ಥೇರಮ್ ಹೇಳ್ತೇನೆ. ಅವೆರಡರೊಳಗೆ ಒಂದು ಮಾತ್ರ ಕಂಪಲ್ಸರಿ ಕ್ವಶನ್ ನಿಮಗ, ಹೌದಾ? 3 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಅಂತೂ ಬೀಳ್ತೈತಿ. ನೀವು ಎರಡೂನು ಅದ್ರ ಎರಡರೊಳಗೆ ಒಂದನ್ನಂತೂ ಪ್ರಾಕ್ಟೀಸ್ ಮಾಡ್ಲೇಬೇಕು, ಹೌದಾ? ನಾ ನಿಮಗ ಸ್ಪರ್ಶಕವನ್ನ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್. ಇದೊಂದು ವೃತ್ತದ, ಹೌದಾ? ಈ ವೃತ್ತ ಇದೆಯಲ್ಲ, ಇಲ್ಲಿ ನಾನು ಏನ್ ಮಾಡಿದ್ದೆ, ಸ್ಪರ್ಶಕ ಅಂದ್ರೆ ಏನ್ ಮಾಡ್ತೇನೆ ಹೇಳ್ರಿ? ಇಲ್ಲಿ ಒಂದೇ ಒಂದು ಸ್ಪರ್ಶಕ ಅಂದ್ರ ವೃತ್ತವನ್ನ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವಂತಹ ರೇಖೆಗೆ ನಾವೇನಂತ ಕರಿತೀವಿ? ಸ್ಪರ್ಶಕ. ಜಸ್ಟ್ ಟಚ್ ಆಗಿರ್ತದ, ಹೌದಾ? ಅದಕ್ಕೆ ನಾವು ಸ್ಪರ್ಶಕ ಅಂತ ಕರಿತೀವಿ, ಹೌದಾ? ಈ ಸ್ಪರ್ಶಕ ಇಲ್ಲಿ ನೋಡ್ರಿ, ಹೌದಾ? ಈಗ ನಾನು ಸಮಾಂತರ ಸ್ಪರ್ಶಕಗಳನ್ನ ಎಷ್ಟು ಜೊತೆ ಎಳಿಬಹುದಂದ್ರ, ಇದೊಂದು ಸಮಾಂತರ ರೇಖೆ, ಇದೊಂದು ಸಮಾಂತರ ಸ್ಪರ್ಶಕ ಒಂದು ವೃತ್ತಕ್ಕೆ, ಆಮೇಲೆ ಇದೊಂದು ಸಮಾಂತರ ಸ್ಪರ್ಶಕ. ಅಂದ್ರೆ ಒಟ್ಟ ಎಷ್ಟು ಸ್ಪರ್ಶಕಗಳನ್ನ ಎಳಿಬಹುದು ನಾನು? ಒಟ್ಟ 2 ಜೊತೆ ಸಮಾಂತರ ಸ್ಪರ್ಶಕಗಳನ್ನ ಎಳಿಬಹುದು, ಹೌದಾ? ಇವೆಲ್ಲ ನಿಮ್ಗೆ ಗೊತ್ತಾದು ಅಂತ ತಿಳ್ಕೊತೇನೆ. ಇವಾಗ ಅಭ್ಯಾಸ 4.1 ಅಥವಾ ಎಕ್ಸಸೈಸ್ 4.1 ಅಲ್ಲಿ ನೋಡ್ರಿ, ಮೊದ್ಲು ಏನಾಗಿದೆ? ಬಿಟ್ಟ ಸ್ಥಳ ಇದು. ಒಂದು ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದಾರ ಅವ್ರು, ಹೌದಾ? ಫಸ್ಟ್ ಕ್ವಶನ್ ಏನ್ ನಮಗ? ಒಂದು ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಇದೊಂದು ವೃತ್ತ ಇದೆ, ಹೌದಾ? ಇದು ಸ್ಪರ್ಶಕವನ್ನ ನಾವು ಒಂದೇ ಒಂದು ಬಿಂದುವಿನಲ್ಲಿ ಎಳಿತೇವೆ, ಬಟ್ ಸಾಕಷ್ಟು ಸ್ಪರ್ಶಕಗಳನ್ನ ಎಳಿಬಹುದು. ಈಗ ಇಲ್ಲೊಂದು ಪಾಯಿಂಟ್ ಇದೆ, ನಾನು ಇಲ್ಲೊಂದು ಸ್ಪರ್ಶಕವನ್ನ ಎಳಿತೇನೆ, ಹೌದಾ? ಆಮೇಲೆ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಸ್ಪರ್ಶಕವನ್ನ ಎಳಿತೇನೆ. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು, ಕರೆಕ್ಟಾ? ಈ ರೀತಿ ನಾವು ಅಸಂಖ್ಯಾತ ಸ್ಪರ್ಶಕಗಳನ್ನ ಒಂದು ವೃತ್ತಕ್ಕ ಎಳಿಬಹುದು. ಬಟ್ ಒಂದು ಬಿಂದುವಿನೊಳಗೆ ಒಂದೇ ಸ್ಪರ್ಶಕವನ್ನ ಎಳೆಯಕ್ ಬರ್ತೈತಿ. ಬಟ್ ಇಡೀ ವೃತ್ತಕ್ಕ ನಾವು ಸಾಕಷ್ಟು ಸ್ಪರ್ಶಕಗಳನ್ನ ಎಳಿಬಹುದು. ಯಾಕಂದ್ರ ಈ ವೃತ್ತ ಅಂದ್ರೆ ಏನಂದ್ರ, ಅಸಂಖ್ಯಾತ ಬಿಂದುಗಳಿಂದ ಅದು ಒಂದು ವೃತ್ತವನ್ನ ರಚನೆ ಮಾಡಿರ್ತೈತಿ, ಹೌದಾ? ಸೊ ನಾವೀಗೇನು ಇದಕ್ಕ ಅಪರಿಮಿತ ಸ್ಪರ್ಶಕಗಳು ಅಂತ ಹೇಳ್ಬೇಕು. ಅಪರಿಮಿತ ಸ್ಪರ್ಶಕಗಳು ಟ್ಯಾಂಜೆಂಟ್ ಅಂತ ಕರಿತೇವೆ. ಇನ್ಫೈನೈಟ್ ಟ್ಯಾಂಜೆಂಟ್ಸ್ ಅಂತ ಕರಿತೀವಿ ನಾವು, ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ರಿ, ಬಿಟ್ಟ ಸ್ಥಳ ತುಂಬಿರಿ. ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ. ಒಂದು ವೃತ್ತವನ್ನು ಸ್ಪರ್ಶಕ ಎಷ್ಟು ಬಿಂದುವಿನಲ್ಲಿ ಛೇದಿಸ್ತತಿ ಹೇಳ್ರಿ? ಎಷ್ಟು ಬಿಂದುವಿನಲ್ಲಿ ಛೇದಿಸ್ತತಿ? ಒಂದೇ ಒಂದು ಬಿಂದುವಿನಲ್ಲಿ. ಅಂದ್ರ 1 ಅಂತ ನಾವು ಆನ್ಸರ್ ಬರಿಬೇಕು, ಕರೆಕ್ಟಾ? ಇವೆಲ್ಲ ನಿಮಗ ಬಿಟ್ಟ ಸ್ಥಳ ಅಂದ್ರ 1 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಿಗೋದು ನಿಮಗ ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ? ನೆಕ್ಸ್ಟ್, ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆ. ಅಲ್ಲೇ ಪ್ರಶ್ನೆ ಒಳಗ ನಿಮ್ಗ ಉತ್ತರವನ್ನ ಕೊಟ್ಟಿದ್ದಾರೆ. 2 ಬಿಂದು ಒಳಗ ಛೇದಿಸ್ತಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ? ಛೇದಕ, ಹೌದಾ? ಛೇದಕ, ಕರೆಕ್ಟಾ? ನೆಕ್ಸ್ಟ್ ಥರ್ಡ್ ಒನ್, ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ. ಸಮಾಂತರ ಸ್ಪರ್ಶಕ ನಿಮ್ಗ ಸ್ಟಾರ್ಟಿಂಗ್ ಹೇಳಿದ್ದೆ ನಾನು, ಸಮಾಂತರ ಸ್ಪರ್ಶಕಗಳ ಜೋಡಿ. ಸಮಾಂತರ ಸ್ಪರ್ಶಕ ಅಂದ್ರೆ ನಾವು 2 ಲೈನ್ ಇದ್ದಾಗ ಅದನ್ನ ಸ್ಪರ್ಶಕ ಅಂತ ಕರಿತೇವಿ. ಸೊ ಗರಿಷ್ಠ ಸಮಾಂತರ ಸಂಖ್ಯೆ ಎಷ್ಟಾಗತ್ತಂದ್ರ 2 ಸಮಾಂತರ ಅಷ್ಟನ್ನ ನಾವು ಎಳಿಬಹುದು, ಹೊರತಾಗಿ ಅದಕ್ಕ ಜಾಸ್ತಿ ಸಮಾಂತರ ಸ್ಪರ್ಶಕಗಳನ್ನು ಎಳಿಲಿಕ್ಕೆ ಆಗುದಿಲ್ಲ, ಹೌದಾ? ನೆಕ್ಸ್ಟ್, ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದುವೆ ಏನಂತ ಕರೀತಾರ ಅದಕ್ಕ, ಹೌದಾ? ಇಲ್ಲಿ ಏನಾಗಿದೆ? ಇದೊಂದು ವೃತ್ತ ಇದು, ಹೌದಾ?
ಇಲ್ಲಿ ಒಂದು ಪಾಯಿಂಟ್ ಇದೆ ಹೌದಾ, ಆ ಪಾಯಿಂಟ್ ಒಳಗೆ ನಾವೇನ್ ಮಾಡ್ತೇವೆ, ಇದನ್ನ ಸ್ಪರ್ಶಕ ಅಂತ ಕರಿತೀವಿ, ಇದು ವೃತ್ತ ಅಂತೇವಿ. ಈ ವೃತ್ತಕ್ಕೂ ಅದೇ ಬಿಂದು ಇದೆ, ಈ ಸ್ಪರ್ಶಕಕ್ಕೂ ಅದೇ ಸಾಮಾನ್ಯ ಬಿಂದು ಇದ್ರ ಅದಕ್ಕೆ ನಾವ್ ಏನಂತ ಕರಿತೇವೆ ಹೇಳ್ರಿ, ಸ್ಪರ್ಶ ಬಿಂದು ಅಂತ ಕರಿತೇವೆ. ಅಂದ್ರ ಏನ್ ಹೇಳ್ರಿ, ಫೋರ್ತ್ ಒನ್ ಕ್ವಶನ್ ಆನ್ಸರ್ ಏನ್ ಹೇಳ್ರಿ, ಸ್ಪರ್ಶ ಬಿಂದು. ಸ್ಪರ್ಶ ಬಿಂದು, ಸ್ಪರ್ಶ ಬಿಂದು ಅಂತ ಕರಿತೇವೆ. ಕರೆಕ್ಟಾ? ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ನೋಡ್ರಿ, 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ, ಇದು ವೃತ್ತ ಕೇಂದ್ರ ಓ ದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಓ ಕ್ಯೂ ಇಸ್ ಈಕ್ವಲ್ ಟು 12 ಆದರೆ ಪಿ ಕ್ಯೂ ನ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅವ್ರು. ಹೌದಾ? ಈಗ ಏನಂದ್ರ ಕ್ವಶನ್ ಏನಂದ್ರದು, ಥರ್ಡ್ ಒನ್, ಒಂದು ವೃತ್ತ ಇದೆ ಅಂತ ಹೌದಾ, ಅದೇನಾಗಿದೆ ಅಂದ್ರೆ 5 ಸೆಂಟಿಮೀಟರ್ ಇರುವಂತಹ ಒಂದು ತ್ರಿಜ್ಯವನ್ನ ರಚನೆ ಮಾಡಿರೋದು. ಹೌದಾ? ಅಲ್ಲಿ ಏನಾಗಿದೆ ಅಂದ್ರ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ವೃತ್ತ ಕೇಂದ್ರ ಓ ದಿಂದ ಎಳೆದ ರೇಖೆಯನ್ನು ಕ್ಯೂ ನಲ್ಲಿ ಸಂಧಿಸುತ್ತದೆ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲೊಂದು ನಾವು ಸ್ಪರ್ಶಕವನ್ನ ಎಳೆದಾರವ್ರು. ಹೌದಾ? ಈ ಸ್ಪರ್ಶಕ ಎಷ್ಟಿದೆ ಅಂತ 12 ಸೆಂಟಿಮೀಟರ್ ಇದೆ ಅಂತ. ಹೌದಾ? ನಮಗ ಅವ್ರು ಏನ್ ಹೇಳಿದಾರಂದ್ರ ಪಿ ಕ್ಯೂ ನ ಉದ್ದ ಎಷ್ಟು ಅಂತ ಕೇಳ್ತಾ ಇದಾರ ಅವ್ರು. ಹೌದಾ? ಈ ಉದ್ದವನ್ನ ನಾವು ಕಂಡುಹಿಡಿಬೇಕು. ಉದ್ದವನ್ನ ಅಂದ್ರೆ ಇದು ಸ್ವಲ್ಪ ಹೊರಗಿದೆ ನಮಗ, ಆ ಉದ್ದವನ್ನ ನಾವು ಕಂಡುಹಿಡಿಬೇಕು. ಕರೆಕ್ಟಾ? ಇದು ಯಾವ ರೀತಿ ಅದ ಅಂದ್ರ ನಿಮ್ಗ ಪೈಥಾಗೋರಸ್ ಪ್ರಮೇಯವನ್ನ ಹೇಳ್ತಾ ಇದ್ದೆ ನಾನು. ಕರೆಕ್ಟಾ? ಇದು ಈ ರೀತಿ ಹೊರಗ ಇದೆ. ಇಲ್ಲಿ ಏನಾಗಿದೆ ಅಂದ್ರ ಓ ಕ್ಯೂ ಅಂದ್ರೆ ಎಷ್ಟಾಗತ್ ನೋಡ್ರಿ, ಇಲ್ಲೇ ಒಂದು ಇದು 5 ಆಯ್ತು, ಸಾರಿ ಇದು 5 ಆಯ್ತು, ಇದು 12 ಆಯ್ತು. ನಾವು ಇಲ್ಲಿ ಇದನ್ನ ಒಂದ್ ಏನ್ ಮಾಡ್ಬೇಕೀಗ, ಆಂಗಲ್ ಅನ್ನ ಕಂಡುಹಿಡಿಬೇಕು. ಹೌದಾ? ನಾನು ಇದಕ್ ನಿಮ್ಗೆ ಏನಂತ ಕೊಡ್ತೇನಂದ್ರ ಎ ಬಿ ಸಿ ಅಂತ ಹೆಸರು ಕೊಡ್ತೇನೆ. ಇದು ಯಾವ್ದು ಹೇಳ್ರಿ, ಇದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತ ಅದು ಏನ್ ಹೇಳ್ರಿ, ಪೈಥಾಗೋರಸ್ ಥಿಯರಮ್ ಅಂದ್ರ ಪೈಥಾಗೋರಸ್ ಪ್ರಮೇಯವನ್ನ ಯೂಸ್ ಮಾಡಿ ನಾವು ಇಲ್ಲಿಯ ವ್ಯಾಲ್ಯೂವನ್ನ ಕಂಡುಹಿಡಿಬೇಕು. ಹೌದಾ? ಪೈಥಾಗೋರಸ್ ಪ್ರಮೇಯ ಏನ್ ನೋಡ್ರಿ, ಅದು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿಕರ್ಣ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಇದೆ. ಹೌದಾ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಅಂದ್ರೆ ಎಷ್ಟಿದೆ ನೋಡ್ರಿ, 12 raised to ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಅಂದ್ರ ಗೊತ್ತಿಲ್ಲ ನಮಗ, ಎ ಬಿ ಸ್ಕ್ವೇರ್ ಅಂತ ಅಷ್ಟ ಬರೀರಿ, ಪ್ಲಸ್ ಬಿ ಸಿ ಅಂದ್ರೆ ಗೊತ್ತಿದೆ ನಮ್ಗ 5 ಸ್ಕ್ವೇರ್ ಅಂತ ಇದೆ. ಕರೆಕ್ಟಾ? ಈಗ 12 ಅನ್ನ ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ ನೋಡ್ರಿ, 12 ಅನ್ನ ಸ್ಕ್ವೇರ್ ಮಾಡಿದ್ರ 144 ಆಗತ್ತ. ಹೌದಾ? ನೆಕ್ಸ್ಟ್ ಎ ಬಿ ಸ್ಕ್ವೇರ್ ಅಲ್ಲೇ ಇರ್ಲಿ, ಪ್ಲಸ್ 5 ಅನ್ನ ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ ನೋಡ್ರಿ, 25 ಆಗತ್ತ. ಕರೆಕ್ಟಾ? ಇವಾಗ ನೋಡ್ರಿ ನಾ ಏನ್ ಮಾಡ್ತೇನೆ, 144 ಇಲ್ಲೇ ಪ್ಲಸ್ 25 ಇದ್ದದನ್ನ ಈ ಕಡೆ ತೊಗೊಂಬರ್ರಿ, -25 ಆಗತ್ತ, ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ಹೌದಾ? 144 ಒಳಗ -25 ಮಾಡ್ರಿ ಎಷ್ಟಾಗತ್ ನೋಡ್ರಿ, 14 5ಅನ್ನ ಮೈನಸ್ ಮಾಡಿದ್ರ 9 ಆಗತ್ತ. ಇಲ್ಲೊಂದ್ ಕೈಲ 4 3 ಹೋದ್ರ 1, ಇದೊಂದು 1, ಎ ಬಿ ಸ್ಕ್ವೇರ್. ಹೌದಾ? ನಮಗವ್ರು ಎ ಬಿ ಸ್ಕ್ವೇರ್ ಕಂಡುಹಿಡಿ ಅಂತ ಹೇಳಿಲ್ಲ, ಎ ಬಿ ಅನ್ನ ಕಂಡುಹಿಡಿ ಅಂತ ಹೇಳ. ಸೊ ಎ ಬಿ ಅಂದಾಗ ನಮಗ್ ಏನಾಗತ್ತ, ಈ ಸ್ಕ್ವೇರ್ ಈ ಕಡೆ ಬಂದ್ಬಿಡ್ತೈತಿ, √119. ಹೌದಾ? 119. ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ, ಆಪ್ಷನ್ ಎ 12 ಸೆಂಟಿಮೀಟರ್, ಆಪ್ಷನ್ ಬಿ 13 ಸೆಂಟಿಮೀಟರ್, ಆಪ್ಷನ್ ಸಿ 8.5 ಸೆಂಟಿಮೀಟರ್, ಆಪ್ಷನ್ ಡಿ √119 ಸೆಂಟಿಮೀಟರ್ ಅಂತ ಇದೆ. ಅಂದ್ರೆ ನಮ್ದು ಆನ್ಸರ್ ಏನ್ ಹೇಳ್ರಿ, ನಮ್ದ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹೌದಾ? ನೆಕ್ಸ್ಟ್ ಸ್ಪರ್ಶ ಒಂದು ಬಿಂದುವಿನಲ್ಲಿ ಇನ್ನೊಂದು ಏನಿದೆ, 4ನೇದು, ಒಂದು ವೃತ್ತವನ್ನು ರಚಿಸಿ ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿರುವಂತೆ ವೃತ್ತಕ್ಕೆ ಒಂದು ರೇಖೆಯು ಮತ್ತೊಂದು ರೇಖೆಯು ಛೇದಕವಾಗಿರುವಂತೆ 2 ರೇಖೆಗಳನ್ನು ಎಳೆಯಿರಿ ಅಂತ ಇದೆ. ಹೌದಾ? ಅವ್ರು ಏನ್ ಹೇಳ್ಯಾರಂದ್ರ ಕಂಡೀಷನ್ ಮೊದಲ ಫಾಲೋ ಮಾಡೋಣಂತ. ಅವ್ರು ಏನ್ ಮಾಡಿದಾರಂದ್ರ ಒಂದು ವೃತ್ತವನ್ನ ರಚನೆ ಮಾಡ್ಯಾರ. ಹೌದಾ?
ಈ ವೃತ್ತಕ್ಕ ಸಂಬಂಧಪಟ್ಟಂಗ ಒಂದು ಇಲ್ಲೇ ನಾವು ಏನ್ ಮಾಡ್ಯಾರ ಅವರು ಎ ಬಿ ಅಂತ ಒಂದು ರೇಖೆಯನ್ನ ಎಳೆದಾರ ಅವರು. ಹೌದಾ, ಇಷ್ಟ ಅವ್ರು ಕೊಟ್ಟಿರುವಂತ ಕ್ವಶನ್. ಒಂದು ವೃತ್ತವನ್ನ ರಚಿಸಾರು, ಒಂದು ರೇಖೆಯನ್ನ ಹೊರಗೆ ಬರ್ದಾರ ಅವ್ರು. ಇದಕ್ಕೆ ಸಮಾಂತರವಾಗಿರುವಂತೆ ಆ ವೃತ್ತಕ್ಕೆ ಸ್ಪರ್ಶಕ ಒಂದನ್ನ ಎಳಿಬೇಕಂತ, ಆಮೇಲೆ ಛೇದಕ ಒಂದನ್ನ ಎಳಿಬೇಕಂತ. ಸ್ಪರ್ಶಕ ಅಂದ್ರೆ ಏನಾಗತ್ತಿಲ್ಲ, ಈ ವೃತ್ತವನ್ನ ಜಸ್ಟ್ ಟಚ್ ಮಾಡಿರ್ತೈತಿ. ಸೊ ನಾ ಇದಕ್ಕೆ ಸಮಾಂತರ ಎಲ್ಲೆಲ್ಲೋ ಬರೆಯೋದಲ್ಲ, ಈ ರೇಖೆಗೆ ಸಮಾಂತರವಾಗಿರ್ಬೇಕು ಅಥವಾ ಪ್ಯಾರಲಲ್ ಆಗಿರ್ಬೇಕು. ಕರೆಕ್ಟಾ? ಸೊ ನಾ ಈಗ ಇಲ್ಲೇ ಲೈನ್ ಎಳಿತೆ ನೋಡ್ರಿ ಇಲ್ಲೇ. ಹೌದಾ, ಇದೇನಿದು ವೃತ್ತ ಸ್ಪರ್ಶಕ. ನಾ ಇದಕ್ಕ XY ಅಂತ ಹೆಸರು ಕೊಡ್ತೇನೆ. ಹೌದಾ, XY ಅಂತ ಹೆಸರು ಕೊಡ್ತೇನೆ. ಇದು ಸಮಾಂತರವಾಗಿ ಆಯ್ತು. ಇದಕ್ ನಾವೇನಂತ ಕರಿತೇವಿ, ಸ್ಪರ್ಶಕ ಅಂತ ಕರಿತೇವಿ. ಸ್ಪರ್ಶಕ. ಹೌದಾ, ಅವ್ರು ಇನ್ನೂ ಒಂದ್ ಏನ್ ಹೇಳ್ಯಾರ ಹೇಳ್ರಿ, ಛೇದಕ. ಅದು ಕೂಡ ನಮಗ ಈ ಲೈನಿಗೆ ಏನಾಗಿರ್ಬೇಕಂತ, ಪ್ಯಾರಲಲ್ ಆಗಿರ್ಬೇಕಂತ. ಆ ಪ್ಯಾರಲಲ್ ಆಗಿರ್ಬೇಕಂದ್ರ ಛೇದಕ ಏನಾಗಿರ್ತೈತಿ ಹೇಳ್ರಿ, ಒಂದು ವೃತ್ತವನ್ನ ಎರಡು ಬಿಂದುಗಳಲ್ಲಿ ಛೇದಿಸಿರ್ತೈತದು. ಹೌದಾ, ಇಲ್ಲೊಂದ್ ಬಿಂದು, ಇಲ್ಲೊಂದ್ ಬಿಂದು. ನಾ ಇದನ್ನ ಯಾವ ರೀತಿ ಮಾಡ್ತೇನೆ ನೋಡ್ರಿ ಇಲ್ಲಿ. ಹೌದಾ, ಇದಕ್ಕ CD ಅಂತ ಕೊಡೋಣ. ಹೌದಾ, ABCD ಅಂತ ಕೊಡೋಣ. ಸೊ ಅವ್ರು ಕೊಟ್ಟಿರುವಂತಹ ರೇಖೆಗೆ ಸ್ಪರ್ಶಕನು ಪ್ಯಾರಲಲ್ ಆಯ್ತು, ಛೇದಕನು ಪ್ಯಾರಲಲ್ ಆಯ್ತು. ಈ ರೀತಿ ನಿಮ್ಗ ಒಮ್ಮೊಮ್ಮೆನೋ ಸಮ್ ಟೈಮ್ 1 ಮಾರ್ಕ್ಸ್ ಕ್ವಶನ್ ಅದು ಏನಾದ್ರು ಕೇಳ್ಬೋದು. ಇದನ್ನ ಗೊತ್ತಾಯ್ತು ಯಾವ ರೀತಿ ಮಾಡಿದಾರ ಅಂತ ಹೇಳಿ. ಕ್ವಶನ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ನಿಮ್ಗ. ಇದಕ್ ನಾವೇನಂತ ಕರಿತೇವಿ, ಛೇದಕ ಅಂತ ಕರಿತೇವಿ. ಛೇದಕ. ಇವೆಲ್ಲ ನಿಮ್ಗೇನ್ ಇವಾಗ ಮಲ್ಟಿಪಲ್ ಚಾಯ್ಸ್ ಆಲ್ಮೋಸ್ಟ್ ನಿಮ್ಗ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್. ಬಟ್ ಥೇರಮ್ ಮಾತ್ರ 3 ಮಾರ್ಕ್ಸ್ ಕಂಪಲ್ಸರಿ ಬೀಳ್ತೈತಿ. ಹೌದಾ, ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ನೋಡ್ರಿ, ಒಂದು ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದ ಸ್ಪರ್ಶಕಗಳ ಸಂಖ್ಯೆ ಅದಂತೂ ಅಪರಿಮಿತ ಅಂತ ಇದೆ. ಹೌದಾ, ನೆಕ್ಸ್ಟ್ ಇಲ್ಲೊಂದು ಥೇರಮ್ ಬಂತು ನೋಡ್ರಿ ಈ ಸಲ, ಪ್ರಮೇಯ. ಇದು ಕೂಡ ನಿಮಗ ಇಂಪಾರ್ಟೆಂಟ್. ವೃತ್ತಗಳು, ಇಲ್ಲೇನಿದೆ ಪ್ರಮೇಯ ಅಥವಾ ಥೇರಮ್. ಪ್ರಮೇಯ. ಹೌದಾ, ಇಲ್ಲಿ ಪ್ರಮೇಯ ಏನಿದೆ ಅಂದ್ರ ಒಂದ್ಸಲ ಓದ್ತೇನೆ ನೋಡ್ರಿ ನಾನು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು, ಅಲ್ಲೇ ನಿಮಗ್ ಕ್ವಶನ್ ಯಾವ ರೀತಿ ಇರ್ತೈತಂದ್ರ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಇರ್ತೈತಿ. ಹೌದಾ, ನಾವ್ ಅದನ್ನ ಯಾವ ಥೇರಮ್ ಅನ್ನೋದನ್ನ ನಾವು ಗುರ್ತ ಹಿಡ್ಕೋಬೇಕು. ಹೌದಾ, ಇವಾಗ ನೋಡ್ರಿ, ಬಾಹ್ಯ ಬಿಂದುವಿನಿಂದ ಅದು ಯಾವ ರೀತಿ ಚಿತ್ರ ಇದೆ ಅಂತ ತೋರಿಸ್ತೇನೆ ನೋಡ್ರಿ ನಿಮ್ಗ. ಇಲ್ಲೊಂದು ವೃತ್ತ ಇದೆ. ಹೌದಾ, ಬಾಹ್ಯ ಇಲ್ಲೊಂದು P ಅನ್ನೋದು ನಮಗ ಬಾಹ್ಯ ಬಿಂದು ಇದೆ. ಹೌದಾ, P ಅನ್ನೋದು. ಸೊ ಇಲ್ಲೇನಾಗಿದೆ ನೋಡ್ರಿ, ಇಲ್ಲೊಂದು Q ಅಂತ ಬಿಂದು ಆಗಿದೆ, ಇಲ್ಲೇನಾಗಿದೆ R ಅಂತ ಬಿಂದು ಆಗಿದೆ. ಹೌದಾ, ಇಲ್ಲೊಂದು ಇದು ರೇಡಿಯಸ್ O. ಹೌದಾ, ಇದು ಸೆಂಟರ್ ಪಾಯಿಂಟ್. ಇದಕ್ಕ ಏನಾಗಿದೆ, ಹೌದಾ, ಸಾರಿ, ಇಲ್ಲಿ ನೋಡ್ರಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಸಂಖ್ಯೆ, ಸ್ಪರ್ಶಕಗಳ ಉದ್ದ. ಹೌದಾ, ಇವಕ್ಕ ನಾವೇನಂತ ಕರಿತೀವಿ, ಸ್ಪರ್ಶಕಗಳ ಉದ್ದ. ಅಂದ್ರೆ ನಾವೀಗ PQ = PR ಅಂತ ನಿಮಗ ಇದು ನೆಕ್ಸ್ಟ್ ನಿಮಗ ಸ್ಪರ್ಶಕಗಳನ್ನ ರಚನೆ ಮಾಡೋದ ಒಂದು ಪಾಠ ಇದೆ. ಹೌದಾ, ಅಲ್ಲಿ ನಿಮಗ್ ಗೊತ್ತಾಗ್ತೈತಿ ಇದು ಥೇರಮ್ ಯಾವ ರೀತಿ ಇದೆ ಅಂತ ಹೇಳಿ. ಅಂದ್ರ ಸ್ಪರ್ಶಕಗಳ ಉದ್ದ ಕರೆಕ್ಟ್ ಬರ್ತೈತದ ಅಂದ್ರ ನಾವು ಕನ್ಸ್ಟ್ರಕ್ಷನ್ ಅನ್ನ ಕರೆಕ್ಟ್ ಮಾಡಿದ್ವಿ ಅಂತ ಅರ್ಥ. ಇಲ್ಲ ಅಂದ್ರ ಇಲ್ಲ ಅಂತ ಅರ್ಥ. ಹೌದಾ, ಈಗ ಈ ಚಿತ್ರವನ್ನ ನಾವು ತೆಗಿಬೇಕು. ಇದ್ರ ನೆಕ್ಸ್ಟ್ ಏನಾಗಿದೆ ಅಂದ್ರ, O ಒಂದು ವೃತ್ತ ಕೇಂದ್ರ, P ಯು ಬಾಹ್ಯ ಬಿಂದು, PQ ಮತ್ತು PR ಗಳು ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ. ಏನ್ ಕೊಟ್ಟಾರೋ ಅದನ್ನ ಬರಿಬೇಕು. ದತ್ತ. ಹೌದಾ, O ಒಂದು ವೃತ್ತ ಕೇಂದ್ರ, O ಒಂದು ವೃತ್ತ ಕೇಂದ್ರ, ಹೌದಾ. ನೆಕ್ಸ್ಟ್, PQ ಮತ್ತು PR ಗಳು ಬಾಹ್ಯ ಬಿಂದು P ನಿಂದ ಎಳೆದ ಸ್ಪರ್ಶಕಗಳಾಗಿವೆ. ಹೌದಾ,
ಪಿ ಕ್ಯೂ ಮತ್ತು ಪಿ ಆರ್ ಗಳು ಬಾಹ್ಯ ಬಿಂದು, ಬಾಹ್ಯ ಅಂದ್ರ ಹೊರಗ, ಈ ವೃತ್ತವನ್ನ ಬಿಟ್ಟು ಹೊರಗಿರ್ತಕ್ಕಂತಹ ಬಿಂದುವಿನಿಂದ ಈ ಎರಡು ಸ್ಪರ್ಶಕಗಳನ್ನ ಎಳೆಯಲಾಗಿದೆ ಅಂತ ಬರಿಬೇಕು ನಾವು. ಹೌದಾ? ಪಿ ಕ್ಯೂ ಮತ್ತು ಪಿ ಆರ್ ಗಳು ಬಾಹ್ಯ ಬಿಂದು ಪಿ ನಿಂದ ಎಳೆದ ಸ್ಪರ್ಶಕಗಳಾಗಿವೆ. ಹೌದಾ? ಸ್ಪರ್ಶಕಗಳಾಗಿವೆ. ಹೌದಾ? ಇಲ್ಲಿ ನೋಡ್ರಿ ರಚನೆ ಇಲ್ಲಿ ಏನಾಗಿದೆ, ಓ ಕ್ಯೂ, ಓ ಆರ್, ಓ ಪಿ ಗಳನ್ನ ನಾವ ರಚಿಸಲಾಗಿದೆ. ಹೌದಾ? ಇಲ್ಲಿ ನಾ ಏನಂತ ಬರಿತೇನೆ ನೋಡ್ರಿ, ರಚನೆ. ನಿಮಗ ಇನ್ನೊಂದು ಕನ್ಫರ್ಮ್ ಇಟ್ಕೋರಿ, ಡಾಟ್ ಡಾಟ್ ಇಟ್ರಂದ್ರ ರಚನೆ ಮಾಡಲಾಗಿದೆ ಅಂತ ಅರ್ಥ. ಡೈರೆಕ್ಟ್ ಲೈನ್ ಅನ್ನ ಹೇಳಿದ್ರ ಅದು ಅಲ್ಲೇ ಪ್ರೂವ್ ಆಗಿದೆ ಅಂತ ಅರ್ಥ. ಹೌದಾ? ರಚನೆ ಅಂದ್ರ ಓ ಕ್ಯೂ, ಓ ಆರ್ ಮತ್ತು ಒ ಪಿ ಗಳನ್ನು ಸೇರಿಸಲಾಗಿದೆ. ಹೌದಾ? ಓ ಕ್ಯೂ, ಓ ಆರ್, ಒ ಪಿ ಗಳನ್ನು ಸೇರಿಸಲಾಗಿದೆ. ರಚನೆ. ನೆಕ್ಸ್ಟ್ ಸಾಧನೀಯ ಅಂದ್ರೆ ನಾವ್ ಏನ್ ಪ್ರೂವ್ ಮಾಡ್ಬೇಕಂದ್ರ ಈ ಸ್ಪರ್ಶಕಗಳು ಎರಡು ಸಮ ಅದಾವು ಅಂತ ಪ್ರೂವ್ ಮಾಡ್ಬೇಕು. ಅಂದ್ರ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್, ಅಂತ ನಾವು ಪ್ರೂವ್ ಮಾಡ್ಬೇಕಾಗಿದೆ. ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಪ್ರೂವ್ ಮಾಡ್ಬೇಕು. ನೆಕ್ಸ್ಟ್ ಸಾಧನೆ. ಹೌದಾ? ಇಲ್ಲಿ ನೋಡ್ರಿ, ಇದನ್ನ ನೋಡಿದ್ರೆ ನಿಮಗ್ ಗೊತ್ತಾಗ್ತೈತಿ ಸ್ವಲ್ಪ ಲಂಬಕೋನ ತ್ರಿಭುಜ ಇದ್ದಂಗ ಐತದ. ಹೌದಾ? ಇದೊಂದ್ ಲಂಬಕೋನ ತ್ರಿಭುಜ, ಇದೊಂದ್ ಲಂಬಕೋನ ತ್ರಿಭುಜ. ನಾ ಯಾವ ರೀತಿ ಬರಿತೇನೆ ನೋಡ್ರಿ, ಇಲ್ಲಿ ಲಂಬಕೋನ ತ್ರಿಭುಜ ಓ ಕ್ಯೂ ಪಿ ಓ ಆರ್ ಪಿ ಗಳಲ್ಲಿ. ಹೌದಾ? ಓ ಕ್ಯೂ ಲಂಬಕೋನ ಎಲ್ಲಾಗಿದೆ ಅಂದ್ರೆ ಇಲ್ಲಾಗಿದೆ ಮತ್ತ. ಹೌದಾ? ಲಂಬಕೋನ ಅಲ್ಲಾಗಿದೆ. ಓ ಕ್ಯೂ ಪಿ. ಹೌದಾ? ಮತ್ತು ಓ ಆರ್ ಪಿ ಗಳಲ್ಲಿ ಇಲ್ಲಿ ನೋಡ್ರಿ, ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಹೌದಾ? ಇಲ್ಲಿ ಏನಾಗಿದೆ ನೋಡ್ರಿ ನಿಮ್ಗ, ಇದು ಎಷ್ಟಿದೆ, ಇದು ಎಷ್ಟಿದೆ, ಯಾಕಂದ್ರ ಅವು ಒಂದೇ ವೃತ್ತದ ತ್ರಿಜ್ಯಗಳು. ಹೌದಾ? ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಬಿಕಾಸ್ ಒಂದೇ ವೃತ್ತದ ತ್ರಿಜ್ಯಗಳು. ಹೌದಾ? ಒಂದೇ ವೃತ್ತದ ತ್ರಿಜ್ಯಗಳು. ಇದನ್ನ ಸ್ವಲ್ಪ ರಬ್ ಮಾಡಬಹುದು ನಾನು. ನೀವು ಥೇರಮ್ ಅನ್ನ ಆದಷ್ಟು ಬಾಹೆಟ್ ಹಾಕೋಕ್ಕಿಂತ ಅಲ್ಲೇ ಚಿತ್ರವನ್ನ ನೋಡಿ ಬರೀಲಿಕ್ಕೆ ಕಲಿಬೇಕು. ಹೌದಾ? ಇಲ್ಲೇ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್, ಯಾಕಂದ್ರ ಒಂದೇ ವೃತ್ತದ ತ್ರಿಜ್ಯಗಳು. ಆಮೇಲೆ ಓ ಪಿ ಇಸ್ ಈಕ್ವಲ್ ಟು ಓ ಪಿ. ಹೌದಾ? ಇಲ್ಲಿ ನೋಡ್ರಿ, ಈ ಓ ಪಿ ಅನ್ನೋ ಬಾಹು ಐತಲ್ಲ, ಈ ತ್ರಿಭುಜಕ್ಕೂ ಅದೇ ಬಾಹು ಇದೆ, ಈ ತ್ರಿಭುಜಕ್ಕೂ ಅದೇ ಬಾಹು ಇದೆ. ಅವಾಗ ಅವೆರಡು ಆಟೋಮೆಟಿಕ್ಲಿ ಈಕ್ವಲ್ ಆಗ್ತಾವಲ್ಲ, ಬಿಕಾಸ್ ಸಾಮಾನ್ಯ ಬಾಹು ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಒಂದು ತ್ರಿಭುಜದೊಳಗ ಎರಡು ತ್ರಿಭುಜದೊಳಗ ಆಲ್ರೆಡಿ ಈ ಬಾಹುನು ಸಮ ಅದಾವು, ಈ ಬಾಹುನು ಸಮ ಅದಾವು. ಆಮೇಲೆ ಇದು ಏನಾಗಿದೆ ಅಂದ್ರ ಸಮಬಾಹು ತ್ರಿಭುಜಗಳದಾವ ಇವೆರಡು. ಹೌದಾ? ಇಲ್ಲಿ ನೋಡ್ರಿ, ಇದು ಲಂಬಕೋನ ತ್ರಿಭುಜ ಐತಿ, ಇದು ಲಂಬಕೋನ ತ್ರಿಭುಜ ಐತಿ. ಆಟೋಮೆಟಿಕ್ಲಿ ನಮಗ್ ಏನಾಗತ್ತೆ ಹೇಳ್ರಿ, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಆಗತ್ತ. ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ದೇರ್ ಫೋರ್ ಸಮಬಾಹು ತ್ರಿಭುಜದ ಅಭಿಮುಖ ಬಾಹುಗಳು. ಕರೆಕ್ಟಾ? ಸಮಬಾಹು ತ್ರಿಭುಜದ ಅಭಿಮುಖ ಬಾಹುಗಳು. ಕರೆಕ್ಟಾ? ಇಲ್ಲಿ ನೋಡ್ರಿ, ನಮ್ಗ ಇವೆರಡು ಆಟೋಮೆಟಿಕ್ಲಿ ಇದು ಈಕ್ವಲ್ ಆಯ್ತು, ಇದು ಈಕ್ವಲ್ ಆಯ್ತು ಅಂದಾಗ ಆಟೋಮೆಟಿಕ್ಲಿ ಥರ್ಡ್ ನಮ್ಗ ಈಕ್ವಲ್ ಆಯ್ತು. ಕರೆಕ್ಟಾ? ಈ ರೀತಿ ನಾವು ಪ್ರೂವ್ ಮಾಡಿದ್ವಿ. ಇದು ಬಹಳ ದೊಡ್ಡದಿಲ್ಲ ಥಿಯರಮ್, ನಾವು ಈಸಿಲಿ ನಾವು ಸ್ವಲ್ಪ ಚಿತ್ರ ನೋಡಿ ಪ್ರಾಕ್ಟೀಸ್ ಮಾಡಿದ್ವಿ ಅಂದ್ರೆ ಈಸಿಲಿ ಬರಿಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಿಮ್ಗ,
ಕಂಪಲ್ಸರಿ ಕ್ವಶನ್ಸ್ ಇವು. ಇದೊಂದು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಇದು ತ್ರಿಜ್ಯಕ್ಕೆ ಲಂಬವಾಗಿರ್ತೈತಂತ ಆ ಥೆರಮ್ ಈ ಥೆರಮ್ ವೆರಿ 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 ಇಂಪಾರ್ಟೆಂಟ್. ಹೌದಾ? ನಿಮ್ಗೆ ಇಲ್ಲೊಂದು ಚಿತ್ರ ತೋರಿಸ್ತೀನಿ ತಡ್ರಿ. ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೇಳ್ತೇನೆ. ಆಮೇಲೆ ಇನ್ನೂ ಟೈಮ್ ಇತ್ತಂದ್ರೆ ಇದನ್ನ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣಂತೆ. ಹೌದಾ? ಇಲ್ಲಿ ನೋಡ್ರಿ, ಸ್ಪರ್ಶಕ ಅಂದ್ರೆ ಯಾವ ರೀತಿ ಇರ್ತೈತಂತ. ಹೌದಾ? ಇಲ್ಲಿ ನೋಡ್ರಿ, ಸ್ಪರ್ಶಕ ಆಂಗಲ್ಸ್ ಅಂಡ್ ಟ್ಯಾಂಜೆಂಟ್ ಆಫ್ ಅ ಸರ್ಕಲ್. ಇಲ್ಲಿ ನೋಡ್ರಿ, ಗೊತ್ತಾಯ್ತಾ? ಇಲ್ಲಿ ನೋಡ್ರಿ, ಒಂದೇ ಒಂದು ಪಾಯಿಂಟ್ ನಿಂದ ಇಲ್ಲಿ ಏನಾಗಿದೆ, ಬಿ ಸಿ, ಇಲ್ಲೇ ಅವರು ಏನು ಹೆಸರುಗಳನ್ನ ಚೇಂಜ್ ಮಾಡಿದ್ದಾರೆ. ನಾ ಅಲ್ಲಿ ಪಿ ಕ್ಯೂ ಆರ್ ಕೊಟ್ಟೇವಿ, ಇಲ್ಲಿ ಏನಾಗಿದೆ ಅವರು ಎ ಬಿ ಸಿ ಅಂತ ಕೊಟ್ಟಾರ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಗೊತ್ತಾಗತ್ತೈತಿ ನಿಮ್ಗ, ಬಿ ಸಿ ಇಸ್ ಈಕ್ವಲ್ ಟು 11 ಇದೆ, ಎ ಸಿ ಇಸ್ ಈಕ್ವಲ್ ಟು 11 ಇದೆ. ನೀವು ಯಾವಾಗ ನೋಡಿದ್ರು ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳ ಉದ್ದ ಸಮಾನ ಆಗಿರುತ್ತದೆ. ಇಲ್ಲಿ ನೋಡ್ರಿ, ಬಿ ಸಿ ಇಸ್ ಈಕ್ವಲ್ ಟು 11, ಎ ಸಿ ಇಸ್ ಈಕ್ವಲ್ ಟು 11 ಅಂತ ಇದೆ. ಇದನ್ನ ಸ್ವಲ್ಪ ಸೈಡ್ ಸರಿಸ್ತೇನೆ ನೋಡ್ರಿ. ಹೌದಾ? ಗೊತ್ತಾಗತೈತಿ ಆಂಗಲ್. ಅಲ್ಲಿ ನೋಡ್ರಿ, ಆಟೋಮೆಟಿಕ್ಲಿ ಏನಾಗಕತ್ತೈತಿ ನಮಗೀಗ ಅಲ್ಲಿ ಗೊತ್ತಾತ. ಇಲ್ಲೇ ಮತ್ತು ನಮಗ ಸ್ಪರ್ಶಕಗಳ ಉದ್ದ, ಇಲ್ಲೇ ನಾವು ಆಂಗಲ್ ಅನ್ನ ಚೇಂಜ್ ಮಾಡಿದ್ರು ಆ ಸ್ಪರ್ಶಕಗಳ ಬಾಹ್ಯ ಬಿಂದುವಿನಿಂದ ಎಳೆದಿರ್ತಕ್ಕಂತ ಸ್ಪರ್ಶಕಗಳ ಉದ್ದ ನಮಗ ಸಮಾನ ಆಗಿರ್ತೈತಿ. ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು ಇದನ್ನ. ನೋಡ್ರಿ ಇಲ್ಲೇ ಕರೆಕ್ಟಾ? ಇಲ್ಲಿ ನೋಡ್ರಿ 16, ಇಲ್ಲಿ ಕೂಡ 16 ಬಂತು. ಇನ್ನು ಸ್ವಲ್ಪ ಕಡಿಮೆ ಮಾಡೋದಾ ಇದನ್ನ ನೋಡ್ರಿ. ಹೌದಾ? ಗೊತ್ತಾಗತೈತಿ. 53 ಡಿಗ್ರಿ ಇದ್ರು ನಮಗ ಅಷ್ಟ ಬರ್ತೈತಿ ಅದ. ನೋಡ್ರಿ ಕರೆಕ್ಟಾ? ಇಲ್ಲಿ ನೋಡ್ರಿ, ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಅಂದ್ರ ಸ್ಪರ್ಶಕಗಳ ಉದ್ದ ನಿಮಗೆ ಬೇಕಾದ ಆಂಗಲ್ ಒಳಗೆ ಇಟ್ಕೊಂಡು ಅದನ್ನ ಮಾಡಿದ್ರು ನಿಮಗೆ ಇಲ್ಲಿಕ್ಕಿಂತ ಅದ್ ಇನ್ನೊಂದು ರಚನೆಗಳು ಅನ್ನೋ ಒಂದು ಪಾಠದಿಂದ ಇದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ನಿಮ್ಗ ಅಂಡರ್ಸ್ಟ್ಯಾಂಡ್ ಆಕೈತಿ. ಹೌದಾ? ಸ್ಪರ್ಶಕಗಳ ಉದ್ದ ಕಂಪಲ್ಸರಿ ನಿಮ್ಗ ಈಗ ಇಲ್ಲಿ 12 ಐತಂದ್ರ ಇಲ್ಲಿ 12 ಬರ್ಬೇಕು. ಹೌದಾ? ಇಲ್ಲೇ ಟ್ಯಾಂಜೆಂಟ್, ಶೋ ಫುಲ್ ಟ್ಯಾಂಜೆಂಟ್ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಈ ಟ್ಯಾಂಜೆಂಟ್ ಅನ್ನ ಈ ಕಡೆನು ಇದನ್ ಮಾಡ್ಯಾರು, ಎಕ್ಸ್ಟೆಂಡ್ ಮಾಡ್ಯಾರು, ಈ ಕಡೆನು ಮಾಡ್ಯಾರು, ಇದು ಈ ಕಡೆನು ಆಗೈತಿ. ಆಮೇಲೆ ಲೈನ್ ಆಫ್ ಸಿಮೆಟ್ರಿ, ಇಲ್ಲಿ ನೋಡ್ರಿ ಈ ರೀತಿಯಲ್ಲಿ ನಡುವ ಇದನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಯಾರ ಅವರು. ಇಲ್ಲಿ ಎಷ್ಟಿತ್ತು ಫಸ್ಟ್ ಇದು, 1 ಸೆಕೆಂಡ್, ಇಲ್ಲೇ 22 ಇತ್ತ. 22 ಎಷ್ಟಾಯ್ತು, 44 ಆಯ್ತು. ಅದನ್ನ ಅರ್ಧ ಆಗಿದೆ ಇದು 22. ಆಮೇಲೆ ಈ ಚಿತ್ರವನ್ನ ನೋಡಿದ್ರೆ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರ, ಈ ಚಿತ್ರವನ್ನ ನೋಡಿದ್ರ ನಿಮಗ್ ಯಾವ ಚಿತ್ರ ನೆನಪು ಬರ್ತೈತಿ ಹೇಳ್ರಿ? ಯಾವ ಚಿತ್ರ ಅಂದ್ರ ಚತುರ್ಭುಜ ಅಂತ. ಹೌದಾ? ಚತುರ್ಭುಜ 1 2 3 4 ಅಂತ. ಆಮೇಲೆ ಇಲ್ಲೊಂದು ಮೇನ್ ಥಿಂಗ್ ಅಂದ್ರ ಇದು 90 ಡಿಗ್ರಿ ಇರ್ತೈತಿ. ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ? 360 ಡಿಗ್ರಿ ಇರ್ತೈತಿ. ಹೌದಾ? ಇಲ್ಲಿ ಆಲ್ರೆಡಿ ನಮ್ಗೆ ಏನಾಗಿದೆ, ಇದು 90 ಡಿಗ್ರಿ ಇರ್ತೈತಿ, ಇದು 90 ಡಿಗ್ರಿ ಇರ್ತೈತಿ. ಇದು ಯಾವಾಗಿದ್ರು ಚೇಂಜ್ ಆಗುದಿಲ್ಲ. ಹೌದಾ? ಆಮೇಲೆ ಇಲ್ಲಿ ಏನಾಗುತ್ತ ನಮಗ, ಇಲ್ಲಿ ಎಷ್ಟು ಕೊಟ್ಟಿರ್ತಾರಲ್ಲ ಅದನ್ನ 180ಕ್ಕ ಈಕ್ವಲ್ ಮಾಡ್ಬೇಕು. ಅಂದ್ರ ಪರಿಪೂರಕ ಕೋನ ಟೈಪ್. ಇಲ್ಲಿ ನೋಡ್ರಿ 136 ಇದ್ದಾಗ ಇದು ಎಷ್ಟಾಗತ್ ನಮಗ? 44 ಆಗತ್ತ. ಕರೆಕ್ಟಾ? 44 ಆಗತ್ತ. ಈ ರೀತಿ ನಾವು ಅಷ್ಟು ಕೂಡ್ಸಿದ್ರು ನಮಗ್ ಏನಾಗ್ಬೇಕು ಹೇಳ್ರಿ, ಅದು 360 ಡಿಗ್ರಿ ಬರ್ಬೇಕು. ಅರ್ಥ ಆಯ್ತಾ? ಇದು ಯಾವ್ದು ಹೇಳ್ರಿ? ಇದು ವೃತ್ತದ ಸ್ಪರ್ಶಕ. ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡೋಣ. ಇಲ್ಲಿದೆ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ. ಹೌದಾ? ಫಸ್ಟ್ ಕ್ವಶನ್ ಏನಿದೆ, ಒಂದು ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳು. ಒಂದು ವೃತ್ತಕ್ಕೆ ನಾವು ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ಹೇಳ್ರಿ ನೋಡೋಣ? 0 1 2 ಅಪರಿಮಿತ ಅಂತ ಇದೆ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರೆ ನಾವು ಒಂದು ವೃತ್ತಕ್ಕೆ ಸಾಕಷ್ಟು ಸ್ಪರ್ಶಕಗಳನ್ನ ಎಳಿಬಹುದು. ಸೊ ಇದೇನಾಗತ್ತೆ ಹೇಳ್ರಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಪರಿಮಿತ ಸ್ಪರ್ಶಕಗಳನ್ನ, ಹೌದಾ, ಇನ್ಫೈನೈಟ್ ಟ್ಯಾಂಜೆಂಟ್ಸ್ ಗಳನ್ನ ಎಳಿಬಹುದು. ನೆಕ್ಸ್ಟ್, ಒಂದು ಸ್ಪರ್ಶಕವು ವೃತ್ತವನ್ನು ಛೇದಿಸುವುದು. ಒಂದು ಸ್ಪರ್ಶಕವು ವೃತ್ತವನ್ನು ಎಷ್ಟು ಬಿಂದುವಿನಲ್ಲಿ ಛೇದಿಸ್ತೈತಿ ನೋಡ್ರಿ? ಒಂದೇ ಬಿಂದುವಿನಲ್ಲಿ, 2 ಬಿಂದುವಿನಲ್ಲಿ, ವೃತ್ತದ ಮೇಲೆ ಯಾವುದು ಅಲ್ಲ. ಹೌದಾ? ಅಂದ್ರ ಆನ್ಸರ್ ಏನ್ ಹೇಳ್ರಿ? ಅದು ಒಂದೇ ಬಿಂದುವಿನಲ್ಲಿ. ಒಂದು ಸ್ಪರ್ಶಕ ಒಂದು ವೃತ್ತವನ್ನ ಒಂದೇ ಒಂದು ಬಿಂದುವಿನಲ್ಲಿ ನಮಗ ಛೇದಿಸ್ತೈತಿ. ಅಂದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್,
ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳು. ಸಮಾಂತರ ಸ್ಪರ್ಶಕಗಳು ಈಗಾದ್ರೂ ನೀವು ಅಭ್ಯಾಸ 4.1 ಅಭ್ಯಾಸ ಮಾಡಿದ್ರಿ. ಅಂದ್ರೆ ಎಷ್ಟ್ ಇರ್ತೈತಿ ನೋಡ್ರಿ, ಆಪ್ಷನ್ ಎ 1 2 3 4 ಅಂತ ಇದೆ. ಅಂದ್ರೆ ನಮ್ದು ಆನ್ಸರ್ ಏನ್ ಹೇಳ್ರಿ ಹಂಗಾರ, ಬಿ. ಅಂದ್ರೆ 2 ಸ್ಪರ್ಶಕಗಳನ್ನ, ಸಮಾಂತರ ಸ್ಪರ್ಶಕಗಳನ್ನದು ಹೊಂದಿರ್ತೈತಿ. ನೆಕ್ಸ್ಟ್, ಒಂದು ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆ. ಆ ವೃತ್ತವನ್ನ 2 ಬಿಂದುವಿನಾಗ ಛೇದಿಸ್ತಂದ್ರ ಅದೇನ್ ಹೇಳ್ರಿ ಹಂಗಾರ, ಆಪ್ಷನ್ ಎ ಸ್ಪರ್ಶಕ, ಆಪ್ಷನ್ ಬಿ ಛೇದಕ, ಆಪ್ಷನ್ ಸಿ ರೇಖಾಖಂಡ, ಆಪ್ಷನ್ ಡಿ ಕಿರಣ ಅಂತ ಇದೆ. ಸೊ ನಮ್ಮ ಆನ್ಸರ್ ಏನಂಗಾರ, 2 ಬಿಂದುವಿನಲ್ಲಿ ಛೇದಿಸಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಛೇದಕ, ವೃತ್ತ ಛೇದಕ ಅಂತ ಕರಿತೀವಿ. ನೆಕ್ಸ್ಟ್, ಒಂದು ಸೆಕೆಂಡ್. ವೃತ್ತದ ಭಾಗಗಳನ್ನು ಗುರುತಿಸಿ. ಇಲ್ಲಿ ನೋಡ್ರಿ, ಆಪ್ಷನ್ ಎ ಬಾಹು, ಆಪ್ಷನ್ ಬಿ ತ್ರಿಜ್ಯ, ಆಪ್ಷನ್ ಸಿ ಶೃಂಗ, ಆಪ್ಷನ್ ಡಿ ಮುಖ ಅಂತ ಇದೆ. ಹೌದಾ, ಇದ್ರೊಳಗ ವೃತ್ತದ ಭಾಗಗಳಂದ್ರೆ ಯಾವ್ದು ಬರ್ತೈತಿ ನೋಡ್ರಿ, ಬಾಹು ಅಂತ ಏನಾರ ಗುರುತಿಸ್ತೇವೇನೋ ಅದ್ರೊಳಗ ನಾವು, ಶೃಂಗ ಅಂತ ಗುರುತಿಸ್ತೇವೇನೋ, ಮುಖ ಅಂತ ಗುರುತಿಸ್ತೇವೇನೋ, ಇಲ್ಲ. ಸೊ ನಮ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದ್ರ ತ್ರಿಜ್ಯ, ಅದ್ರೊಳಗ ನಮಗ ತ್ರಿಜ್ಯ ಅನ್ನೋದಷ್ಟ ಗೊತ್ತೈತಿ ನಮಗ್ ವೃತ್ತದೊಳಗ. ನಾನ್ ನಿಮಗ್ ಲಾಸ್ಟ್ ಟೈಮ್ ಹೇಳಿದ್ದೆ ಪಾರ್ಟ್ಸ್ ಆಫ್ ಸರ್ಕಲ್ ಅಂತ ಹೇಳಿ. ಹೌದಾ, ನೆಕ್ಸ್ಟ್, ಒಂದು ವೃತ್ತದ ತ್ರಿಜ್ಯವು ಯಾವಾಗಲೂ ಸ್ಪರ್ಶಕಕ್ಕೆ ಏನಾಗಿರ್ತದ ಹೇಳ್ರಿ, ನಿಮ್ಗೆ ಥಿಯರಂ ಗೊತ್ತಿದೆ. ಹೌದಾ, ಪರ್ಪೆಂಡಿಕ್ಯುಲರ್ ಅಂದ್ರ ಲಂಬವಾಗಿರ್ತೈತಿ. ಇಲ್ಲಿ ನೋಡ್ರಿ, ಆಪ್ಷನ್ ಎ ಸಮ ಇದೆ, ಆಪ್ಷನ್ ಬಿ ಲಂಬ ಇದೆ, ಆಪ್ಷನ್ ಸಿ ದ್ವಿಗುಣ, ಆಪ್ಷನ್ ಡಿ ಸಮಾಂತರವಾಗಿರ್ತೈತಿ. ಅಂದ್ರ ನಮ್ದು ಆಪ್ಷನ್ ಏನಂದ್ರ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ವೃತ್ತದ ಸ್ಪರ್ಶಕವನ್ನ ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ನೋಡ್ರಿ 5 4 ಅಂತ ಇದೆ. ಸೊ 5 4 ಅಂದ್ರ ನಾವೇನ್ ಕಂಡು ಹಿಡ್ಕೋಬೇಕಂದ್ರ ಒಂದು ಪೈಥಾಗೋರಸ್ ತ್ರಿವಳಿಗಳು ನೆನಪಿರ್ಬೇಕು ನಮ್ಗ. 5 4 ಅಂದಾಗ ಇನ್ನೊಂದು ಯಾವ್ದು ಇರ್ತೈತಿ ನೋಡ್ರಿ, ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 9 ಅಂತ ಇದೆ. ಹೌದಾ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂದ್ರ ನಮಗ ಪೈಥಾಗೋರಸ್ ತ್ರಿವಳಿಗಳು 5 4 3 ಅಥವಾ 3 4 5. ಸೊ ನಮಗ 5 4 ಕೊಟ್ಟಾರಂದ್ರ ನಮ್ಗೆ ಏನಾಯ್ತದು, ಸ್ಪರ್ಶಕ 3 ಅಂತ ಆಯ್ತು. ಕರೆಕ್ಟಾ. ನೆಕ್ಸ್ಟ್, ವೃತ್ತದ ಅತ್ಯಂತ ದೊಡ್ಡ ಜ. ಹೌದಾ, ವೃತ್ತದ ಅತ್ಯಂತ ದೊಡ್ಡ ಜ ಏನಂದ ನೋಡ್ರಿ, ವೃತ್ತದ ಅತ್ಯಂತ ದೊಡ್ಡ ಜ ಅಂದ್ರೆ ನಾವು ಸಾಕಷ್ಟು ಜಾಗಳನ್ನ ಎಳಿಬಹುದು. ಬಟ್ ಅತ್ಯಂತ ದೊಡ್ಡ ಜ ಅಂದ್ರ ಆಪ್ಷನ್ ಎ ತ್ರಿಜ್ಯ, ಕಂಸ, ವ್ಯಾಸ ಯಾವುದೂ ಅಲ್ಲ. ಹೌದಾ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೃತ್ತದ ಅತ್ಯಂತ ದೊಡ್ಡ ಜಾಕ ನಾವೇನಂತ ಕರಿತೀವಿ, ವ್ಯಾಸ ಅಂತ ಕರಿತೀವಿ. ಹೌದಾ, ನೆಕ್ಸ್ಟ್, ವ್ಯಾಸವು ತ್ರಿಜ್ಯದ ಎಷ್ಟಿರ್ತೈತಿ ನೋಡ್ರಿ, ಆಪ್ಷನ್ ಎ 2ರಷ್ಟು, ಆಪ್ಷನ್ ಬಿ ಅರ್ಧದಷ್ಟು, ಆಪ್ಷನ್ ಸಿ 4ರಷ್ಟು, ಆಪ್ಷನ್ ಡಿ ಯಾವುದು ಇಲ್ಲ. ವ್ಯಾಸವು ತ್ರಿಜ್ಯದ ಎಷ್ಟರಷ್ಟು ಇರ್ತೈತಿ ನೋಡ್ರಿ, ಇದು ನಿಮಗ ಸೂತ್ರ ಗೊತ್ತಿರ್ಬೋದಲ್ಲ, ಆರ್ ಇಸ್ ಈಕ್ವಲ್ ಟು 2d ಅಂತ ಇರ್ತೈತಿ. ಹೌದಾ, ಅಂದ್ರ ತ್ರಿಜ್ಯದ 2 ಪಟ್ಟು ಇರ್ತೈತಿ ಅಥವಾ 2ರಷ್ಟು ಇರ್ತೈತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವೃತ್ತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ. ವೃತ್ತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಅಂದ್ರೆ ಏನಿದೆ ನೋಡ್ರಿ, ಆಪ್ಷನ್ ಎ ಪೈ ಆರ್ ಸ್ಕ್ವೇರ್, ಆಪ್ಷನ್ ಬಿ 2πr, ಆಪ್ಷನ್ ಸಿ π/2, ಆಪ್ಷನ್ ಡಿ π-2 ಅಂತ ಇದೆ. ಹೌದಾ, π-2 ಅಂತ ಇದೆ. ಹಂಗಾದ್ರೆ ವೃತ್ತದ ಸುತ್ತಳತೆ ಅಂದ್ರೆ ಯಾವ್ದು ನೋಡ್ರಿ, πr ಸ್ಕ್ವೇರ್, 2πr ಅಥವಾ π/2 π-2. ಅಂದ್ರ ವೃತ್ತದ ಸುತ್ತಳತೆ ಅಂದ್ರೆ ನಮಗೆ ಏನಾಗತ್ತೆ ಹೇಳ್ರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 2πr. πr ಸ್ಕ್ವೇರ್ ಅಂದ್ರೆ ಏನ್ ಹೇಳ್ರಿ, ಅದು ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಯುವ ಸೂತ್ರ. ಇದು ವೃತ್ತದ ಸುತ್ತಳತೆ ಕಂಡುಹಿಡಿಯುವಂತ ಸೂತ್ರ, ಇದು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ. ಸೊ ಇವತ್ತಿಂದು ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮ್ಗ ಇದಾಗಿತ್ತು. ನೆಕ್ಸ್ಟ್ ನೋಡೋಣ. ಇನ್ನೇನಂದ್ರ ನಮಗ ಲಾಸ್ಟ್ ಅಭ್ಯಾಸ ಈ ಪಾಠದೊಳಗೆ ಯಾವ್ದಿದೆ ಅಂದ್ರ ಅಭ್ಯಾಸ 4.2 ಇದೆ. ಅದ್ರೊಳಗೆ ಒಂದಿಷ್ಟು ಕ್ವಶನ್ಸ್ ಗಳದಾವು, ಅವನ್ನ ಕಂಟಿನ್ಯೂ ಮಾಡೋಣಂತ. ಹೌದಾ, ಏನಿದೆ ನೋಡ್ರಿ, ಅಭ್ಯಾಸ
4.2 ಅಂತ ಇದೆ ಹೌದಾ ಅಭ್ಯಾಸ ಟೈಮ್ ಆಯ್ತು 4.2 ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಈ ಅಭ್ಯಾಸವನ್ನ ಕಂಟಿನ್ಯೂ ಮಾಡಿ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಬೇರೆ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಈ ವೃತ್ತಗಳೊಳಗ ಥೇರಮ್ಮು ಆಮೇಲೆ ಅಭ್ಯಾಸ ಆಮೇಲೆ ಸಿಮ್ಯುಲೇಷನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು